ಇನ್ನು INDIA ಕೂಟ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಖಾತೆಗೆ 8,500 ರೂಪಾಯಿ ದುಡ್ಡನ್ನು ಹಾಕ್ತೀವಿ ಅಂತಕ್ಕಂಥ ಭರವಸೆಯನ್ನ ಗ್ಯಾರಂಟಿಯನ್ನ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಅವರೆಲ್ಲ ಕೊಟ್ಬಿಟ್ಟಿದ್ರು. ಸೊ ಟಕಾಟಕ್ ಖಾತೆ ಮಾಡಿಸೋದಕ್ಕೆ ಈಗ ಮಹಿಳೆಯರು ಕ್ಯೂ ನಿಲ್ತಾ ಇದ್ದಾರೆ. ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ತಿಂಗಳಿಗೆ 8,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಈಗ ಟಕಾಟಕ್ ಖಾತೆ ಮಾಡಿಸೋದಕ್ಕೆ ಮಹಿಳೆಯರು ಕ್ಯೂ ನಿಂತಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಅಂಚೆ ಇಲಾಖೆ ಕಚೇರಿ ಎದುರು ಮಹಿಳೆಯರು ಸಾಲುಗಟ್ಟಿ ನಿಂತಿದ್ದಾರೆ. ಬೆಳಗಿನ ಜಾವ 4 ಗಂಟೆಗೆ ಬಂದು ಕ್ಯೂ ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ನಾವು ಯಾತಕ್ಕೆ ಬಂದಿದ್ದೀವಿ ಅಂತಲೂ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಯವ್ರು ಹೇಳಿದ್ರು, ನಮ್ಮ ಕಸಿನ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಅಕೌಂಟ್ ಮಾಡಿಸೋದಕ್ಕೆ ಬಂದು ಕ್ಯೂನಲ್ಲಿ ನಿಂತು ಬಿಟ್ಟಿದ್ದಾರೆ. ಪಾಪ ಪೋಸ್ಟ್ ಆಫೀಸ್ ಸಿಬ್ಬಂದಿನೇ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಈ ಥರ ಅಕೌಂಟ್ ಮಾಡಿಸ್ಬೇಕು, ಟಕಾಟಕ್ ಅಕೌಂಟ್ ಅಂತ ಮಾಡಿಸಿದ್ರೆ ಅಕೌಂಟಿಗೆ ದುಡ್ಡು ಬರುತ್ತೆ ಅಂತ. ನಗರದ ಪ್ರಧಾನ ಅಂಚೆ ಕಚೇರಿ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಕೂಡ IPPB ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಈಗಾಗಲೇ ಜನ ಕೂಡ ಬೆಳಗ್ಗೆಯಿಂದ ಬಂದು ಕ್ಯೂ ಅನ್ನ ನಿಲ್ತಾ ಇದ್ದಾರೆ. ಇದರಲ್ಲಿ ಬಹುತೇಕ ಜನರಿಗೆ ಮಾಹಿತಿಯ ಕೊರತೆಯೂ ಕೂಡ ಇದೆ. ಅಂದ್ರೆ ಗೃಹಲಕ್ಷ್ಮಿ ಜೊತೆಗೆ ಅನ್ನಭಾಗ್ಯದ ಹಣ ಯಾರಿಗೆ ಬಂದಿಲ್ವೋ ಅಂತವ್ರು ಕೂಡ ಈ ಒಂದು ಪೋಸ್ಟ್ ಅಕೌಂಟ್ ಅನ್ನ ಕೂಡ ಓಪನ್ ಮಾಡಿಸಬಹುದು ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಅಂದ್ರೆ ಆ ಒಂದು ಖಾತೆಯನ್ನು ಓಪನ್ ಮಾಡೋದಕ್ಕೂ ಇನ್ನೂ ಕೂಡ ಒಬ್ರು 8,500 ರೂಪಾಯಿ ಬರುತ್ತೆ IPPB ಖಾತೆಯನ್ನು ಓಪನ್ ಮಾಡಿದ್ರೆ ಅನ್ನುವಂತಹ ಆ ಒಂದು ಯೋಚನೆ ಮೇರೆಗೆ ನೇರವಾಗಿ ಇಲ್ಲಿ ಬಂದು IPPB ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಬರ್ತಾ ಇದ್ದಾರೆ. ಬೆಳಿಗ್ಗಿಂದು ಕೂಡ ಜನ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ. ಬಹುಶಃ ಅವ್ರಿಗೆ ಯಾವ ಖಾತೆಯನ್ನು ಓಪನ್ ಮಾಡಿಸೋದಕ್ಕೆ ನಾವು ಬಂದಿದ್ದೀವಿ ಅನ್ನುವಂಥದ್ದು ಕೂಡ ಅಷ್ಟೊಂದು ಕ್ಲಾರಿಟಿ ಕೂಡ ಇಲ್ಲ. ಸೊ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ ಹೇಳಿ, ಯಾವ ಅಕೌಂಟ್ ಓಪನ್ ಮಾಡ್ಸಕ್ ಬಂದಿದ್ರಿ? ಎಷ್ಟೊತ್ತು ವೇಟ್ ಮಾಡ್ತಾ ಇದ್ರಿ? ಇಲ್ಲ, ನಾವು ಇದು ಗೃಹಲಕ್ಷ್ಮಿಗೆ ಬಂದಿದ್ವಿ, ಮಾಡಿಸಿದ್ವಿ, ಅದಾಗಿದೆ. ಕ್ಯಾಶ್ ತಗೊಳಕ್ ಬಂದಿದ್ವಿ. ಸುಮಾರು ಜನರಿಗೆ ಗೃಹಲಕ್ಷ್ಮಿ ಜೊತೆಗೆ ಅನ್ನಭಾಗ್ಯದ ಹಣವನ್ನ ಕೂಡ ತೆಗೆದುಕೊಳ್ಳ ಬಂದಿದ್ದಾರೆ. ಬಟ್ ಇನ್ನು ಕೆಲವರು IPPB ಅಕೌಂಟ್ ಅನ್ನು ಓಪನ್ ಮಾಡಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಾಗ 8,500 ರೂಪಾಯಿ ಬರುತ್ತೆ ಅನ್ನುವಂತಹ ಆ ಒಂದು ರೂಮರ್ಸ್ ಏನಾಗಿದೆ. ಸೊ ಅದನ್ನ ಕೂಡ ಆ ಒಂದು ಮಾಹಿತಿ ಮೇರೆ ಬಂದಿದ್ದಾರೆ. ಅಮ್ಮ ಹೇಳಿ, ಯಾವ ಅಕೌಂಟ್ ಓಪನ್ ಮಾಡ್ಸಕ್ ಬಂದಿದ್ರಿ? ಯಾರು ಏನಂತ ಹೇಳಿ ಕಳಿಸಿದ್ರು? ಇಲ್ಲ, ನಮ್ಗೆ ಏನು ಹೇಳ್ರು, 8,500 ಹಾಕ್ತಾರೆ. ನೀವು ಪೋಸ್ಟ್ ಆಫೀಸ್ ಹತ್ರ ಹೋದ್ರೆ ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡ್ ಎಲ್ಲ ತಗೊಂಡೋಗ್ರಿಗೆ ಇದು ಬ್ಯಾಂಕ್ದು ಅಲ್ಲಿ ಹೋದ್ರೆ ಅಲ್ಲಿ ಒಂದು ಪೇಪರ್ ಇದು ಕೊಡ್ತಾರೆ, ನೀಲಿ ಹಳದಿ ಪೇಪರು, ಅದು ಎತ್ಕೊಂಡು ಬಂದು ಇಟ್ಕೊಳ್ರಿ, ಬರೋ ತಿಂಗಳಿಂದ 8,500 ನಿಮಗೆ ಬ್ಯಾಂಕಿಗೆ ಬರುತ್ತೆ ಅಂತ ಹೇಳ್ರು. ಅದಕ್ಕೆ ನಾವು ಬಂದಿದ್ದು. ಇವತ್ತೇ ಬಂದಿರೋದಾ? ನಿನ್ನೆ ಮನೆ ಬಂದಿದ್ರಮ್ಮ? 3 ದಿನಕ್ಕೆ ಮುಂಚೆ ಬಂದಿದ್ದೆ. ಕ್ಯೂ ಇತ್ತು, ನಾನು ಬ್ಯಾಂಕ್ ಹತ್ರ ಬಂದಿದ್ದೆ, ಅಲ್ಲಿಂದ ನೋಡ್ಕೊಂಡು ಹೊಟ್ಟೋಗ್ದೆ ನಾನು. ಇವತ್ತು ನೋಡೋಣ ಅಂದ್ಬಿಟ್ಟು ಬಂದರು ನಾವು. ಮೇಡಮ್ ಹೇಳಿ, ನಿಮಗೆ ಹೇಗೆ ಈ ರೂಮರ್ಸ್ ವದಂತಿಗಳಿಂದ ನಿಮ್ಗೆ ಹೆಂಗ್ ಗೊತ್ತಾಯ್ತು ವಿಚಾರ? ಯಾವ ಅಕೌಂಟ್ ಮಾಡಿಸ್ಲಿಕ್ಕೆ ಬಂದು? ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಅವ್ರಿಗೆ ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಅಂದ್ರೆ ಒಬ್ರಿಂದ ಒಬ್ರಿಗೆ ಹೇಳ್ತಾ ಸ್ಪ್ರೆಡ್ ಆಗಿ ಅದನ್ನ ಕೇಳ್ಕೊಂಡ್ ಬಂದ್ರ? ಅದೇ ಯಾರ್ಯಾರು ಹೇಳಿದ್ದಾರೆ ಅವ್ರು ಕೇಳ್ಕೊಂಡೇ ಬಂದಿರೋದು ಸರ್. ಒಬ್ಬರಿಗೆ 1 ಲಕ್ಷದ ಪೇಪರ್ ಕೊಟ್ಟಿದ್ದಾರೆ ನಮ್ಮ ಮನೆ ಹತ್ರ ಬಂದು. ಬಹುತೇಕ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ, ಕೂತಿದ್ದಾರೆ. ಮಾತನಾಡ್ಸೋಣ. ಅಮ್ಮ ಹೇಳಿ, ಯಾವ ಅಕೌಂಟ್ ಮಾಡ್ಸಕ್ ಬಂದಿರಿ? ಇದು 8,000 ಹೇಳ್ತಾರೆ, ಬೇರೆ ಜನ ಹೇಳಿದ್ದು 8,000 ಕೊಡ್ತಾರೆ. ಅದು ಪೋಸ್ಟ್ ಆಫೀಸ್ ಮೇಲೆ ಹೋಗು, ಟೋಕನ್ ಕೊಡ್ತಾರೆ. ಆಮೇಲೆ ಟೋಕನ್ ಕೊಟ್ಟಿದ್ದು ಅದು ವೇಸ್ಟ್ ಆಯ್ತು. ಏನು ಸಿಬ್ಬಂದಿ ಇದ್ದಾರೆ, ಮಾತನಾಡ್ಸೋಣ. ಬಹುಶಃ ಟ್ರೈ ಮಾಡ್ತೀನಿ. ಸರ್ ಈ ಸುಮಾರು ಜನ ಬರ್ತಿದಾರಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ವದಂತಿ ಸ್ಪ್ರೆಡ್ ಆಗಿದೆ, ಹಂಗಾಗಿ ಬರ್ತಾ ಇದ್ದಾರೆ. ಯಾವ ಅಕೌಂಟ್ ಬರ್ತಿದ್ದಾರೆ? ಎಷ್ಟು ದಿನದಿಂದ? ಸರ್ ಎಲ್ಲ ಏನ್ ಅನ್ಕೊಂಡಿದ್ದಾರೆ, ಗೃಹಲಕ್ಷ್ಮಿ ನಾವು ಮಾಡ್ತಿರೋ ಅಕೌಂಟು IPPB ಪೋಸ್ಟ್ ಆಫೀಸ್ ಆನ್ಲೈನ್ ಅಕೌಂಟ್. ಇದು ಬಂದು ಗೃಹಲಕ್ಷ್ಮಿ ಅಮೌಂಟು, ರೇಷನ್ ಅಮೌಂಟು ಯಾರಿಗೆ ಬಂದಿಲ್ಲ ಅವ್ರಿಗೆ NPCI ಲಿಂಕ್ ಮಾಡಿ ಅಕೌಂಟ್ ಮಾಡ್ಕೊಡ್ತಿದ್ದೀವಿ. ಅಂಥವ್ರಿಗೆ ಅಮೌಂಟ್ ಬರ್ತಿದೆ. ರೇಷನ್ ಕಾರ್ಡ್ ಇರಲೇಬೇಕು ಗೃಹಲಕ್ಷ್ಮಿ ಅಮೌಂಟ್ ಬರಬೇಕಾದ್ರೆ. ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅಕೌಂಟು. ಯಾವುದೋ ರೂಮರ್ ಸ್ಪ್ರೆಡ್ ಆಗಿದೆ, 8,500 ಆಗ್ತಾರಂತೆ, ಮೋದಿ ಅವರು ಯಾವುದೋ 2,000 ರೂಪಾಯಿ ಆಗ್ತಾ ಇದಾರಂತೆ, ಅವೆಲ್ಲ ಯಾವುದು ಸುಳ್ಳು. ಪೋಸ್ಟ್ ಆಫೀಸಲ್ಲಿ ಯಾವುದೋ ಆ ಥರ ಅಕೌಂಟ್ಗಳಿಲ್ಲ. ಎಲ್ಲ ಕಡೆ ಇದನ್ನೇ ಸ್ಪ್ರೆಡ್ ಮಾಡಿ ಜನ ಕ್ಯೂ ನಿಂತಿದ್ದಾರೆ. ನಮಗೂ ಬೆಳಗ್ಗೆಯಿಂದ ಹೇಳಿ ಸಾಕಾಗ್ಬಿಟ್ಟಿದೆ. ಸರ್ ಎಷ್ಟು ಗಂಟೆಗೆ ಬಂದು ಕ್ಯೂ ನಿಂತಿರ್ತಾರೆ? ಎಲ್ಲೆಲ್ಲಿಂದ ಬರ್ತಾರೆ? ನೈಟ್ ಎಲ್ಲ ನಿಂತಿರ್ತಾರೆ. ಎಲ್ಲಿ ಮಂಡ್ಯದಿಂದ ಎಲ್ಲ ಬರ್ತಾರೆ, ಮೈಸೂರಿಂದ ಎಲ್ಲ ಬರ್ತಾರೆ, ನೈಟ್ ಎಲ್ಲ ಬರ್ತಾ ಇದ್ದಾರೆ ಸರ್. ಜನಕ್ಕೆ ಯಾವ ಖಾತೆಯಲ್ಲಿ ಎಷ್ಟು ಹಣ ಬರುತ್ತೆ, ಅದು ಹೇಗೆ ಬರುತ್ತೆ, ಯಾವ ಯೋಜನೆ ಆದ್ರೆ ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಈ ವದಂತಿಗಳ ಹಬ್ತಾ ಇದ್ದ ಹಾಗೆ ಜನ ಕ್ಯೂನಲ್ಲಿ ನಿಲ್ತಾರೆ. ಏಕಕಾಲಕ್ಕೆ ಹೆಚ್ಚಿನ ಜನ ಸೇರ್ತಾರೆ. ಅಕೌಂಟ್ಗಳನ್ನ ಮಾಡಿಸೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಫಸ್ಟ್ ಆಫ್ ಆಲ್ ಈ ದುಡ್ಡನ್ನು ನಾವು ಯಾವ ರೂಪದಲ್ಲಿ ಕೊಡ್ತೀವಿ, ಯಾವ ಅಕೌಂಟ್ಗೆ ಹಾಕ್ತೀವಿ, ಯಾವ ಕ್ಲಾರಿಟಿಯನ್ನು ಕೂಡ
ಇಂಡಿ ಒಕ್ಕೂಟದವ್ರು ಏನು ಹೇಳಿಲ್ಲ. ಬಟ್ ಜನರು ಒಬ್ಬರು ಬಾಯಿಂದ ಒಬ್ಬರಿಗೆ ಬಾಯಿಗೆ ತಪ್ಪು ಮಾಹಿತಿಗಳು ಹೋಗಿ ಈ ಥರ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಯಾರು ಕೂಡ ಆ ರೀತಿ ಯಾಮಾರಬೇಡಿ.